ಅಂಥ ಒಂದು ಸಂದರ್ಭದಲ್ಲಿ ಆ ಒಂದು ರಿಲೇಷನ್ಶಿಪ್ಗೆ ವ್ಯಾಲ್ಯೂ ಕೊಟ್ಟು ಅವ್ರ ಭಾವನೆಗಳನ್ನು ಅರ್ಥ ಮಾಡಿಕೊಂಡು ಪರಸ್ಪರ ಇಷ್ಟು ವರ್ಷಗಳ ಕಾಲ ಅರ್ಥ ಮಾಡಿಕೊಂಡು ಅವರನ್ನು ನೋಡಿಕೊಂಡು ಓಕೆ ದಿ ಬೆಸ್ಟ್ ಲೈಫ್ ಪಾರ್ಟ್ನರ್ ಅಂದರೆ ಇವರೇ ಅಂತ ಅನ್ಸುತ್ತಲ್ಲ, ಅದನ್ನು ನೀವು ಕ್ಯಾರಿ ಮಾಡೋದಲ್ಲ. ಆ್ಯಕ್ಚುಲಿ ಅದಕ್ಕೆ ನನ್ನ ಕಡೆಯಿಂದ ಆ್ಯಡ್ಸ್ ಆಫ್ ಹೇಳ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್. ನನ್ನ ಲೈಫಲ್ಲಿ ನನ್ನ ಥಾಟ್ ಪ್ರೋಸೆಸ್ ಇರೋದಂದೇನೆ, ನೀವು ಏನೋ 1000 ಥರ ಹೇಳ್ಕೊಂಡು ಬರೋದಕ್ಕಿಂತ ನೀವು ಒಂದು ಒಳ್ಳೇದು ಮಾಡಿ ಅದನ್ನು ಫಾಲೋ ಮಾಡಿ, ಅದನ್ನು ನೀವು ಲೈಫಲ್ಲಿ ನಿಮ್ಮ ಜೊತೇಲಿ ಇಟ್ಕೊಳಕ್ಕೆ ಟ್ರೈ ಮಾಡಿ. ಸುಮ್ಮನೆ ಏನೇನೋ ಹೇಳ್ಕೊಂಡು ಏನೇನೋ ಇದು ಮಾಡಿಕೊಂಡು ಅದೇನೋ ಆಗೋದು ಅದು ಬೇಡ ಅಲ್ವಾ. ನೀವು ಎಲ್ಲೋ ಒಂದು ಸ್ಟೇಟ್ಮೆಂಟ್ ಪಾಸ್ ಮಾಡಿಬಿಟ್ರೆ ಅದನ್ನು ಸಾಕಷ್ಟು ಥರ ಹಬ್ಬಿಸ್ತಾರೆ. ಅದಕ್ಕೆ ಯಾಕೆ ಸುಮ್ಮನೆ ಸ್ಟೇಟ್ಮೆಂಟ್ ಕೊಡೋದು ಯಾಕೆ? ಅದು ಬೇಡವೇ ಬೇಡ ಅಂತ ನಾನು ಅದಕ್ಕೆ ಆ ಥರ ಎಲ್ಲೂ ಸ್ಟೇಟ್ಮೆಂಟ್ ಕೊಟ್ಟಿರಲಿಲ್ಲ. ಫ್ರೆಂಡ್ಸ್ ಅಂದಮೇಲೆ ನಾವು ಮದುವೆ ಆಗ್ಬೋದು ಆಗದೇನೂ ಇರ್ಬೋದು ಅಂತಲೂ ನಾನು ಹೇಳಿದ್ದೀನಿ. ಸಾಕಷ್ಟು ಜನ ಈಗಲೂ ಕಮೆಂಟ್ ಹಾಕ್ತಿರ್ತಾರೆ, ನೀವು ಫ್ರೆಂಡ್ಸ್ ಅಂತ ಹೇಳಿದ್ರಿ ಮದುವೆ ಮಾಡ್ಕೊಂಡು. ತಪ್ಪೇನು? ಫ್ರೆಂಡ್ಸ್ ಇನ್ನೂ ಒಳ್ಳೇದಲ್ವಾ. ಫ್ರೆಂಡ್ಸ್ ಮದುವೆ ಆದರೆ ಒಬ್ರಿಗೊಬ್ರು ಇನ್ನೂ ತುಂಬ ಚೆನ್ನಾಗಿ ಅರ್ಥ ಮಾಡ್ಕೊಂಡಿರ್ತಾರೆ. ಅವ್ರ ಲೈಫ್ ಪಾರ್ಟ್ನರಾಗಿ ಸಿಕ್ಕಿದ್ರೆ ನಿಮಗೆ ಒಂಥರ ಗಾಡ್ ಗಿಫ್ಟ್ ಅದು. ನಿಜವಾಗ್ಲೂ ನನಗೆ ಪರ್ಸ್ನಲಿ ನನ್ನ ಲೈಫಲ್ಲಿ ಅದು ನನಗೆ ಅರುಣ್ ಗಾಡ್ ಗಿಫ್ಟೆ. ಬಿಕಾಸ್ ನಾವು ಅಷ್ಟು ವರ್ಷ ಅರ್ಥ ಮಾಡಿಕೊಂಡು ಅಷ್ಟು ವರ್ಷ ಜೊತೆಲಿದ್ದು ಎಲ್ಲೂ ಒಂದು ಕಡೆನೂ ನಮಗೆ ಆ ಮೈನಸ್ ಪಾಯಿಂಟ್ ಅನ್ನೋದಿಲ್ಲ. ಎಲ್ಲರ ಲೈಫಲ್ಲೂ ಇರುತ್ತೆ, ಮೈನಸ್ ಪ್ಲಸ್ ಇರುತ್ತೆ. ಅದನ್ನು ನಾವು ಪ್ಲಸ್ ಮಾಡ್ಕೊಂಡು ಹೋಗ್ಬೇಕಷ್ಟೇ.